ಪ್ರಾತಸ್ಮರಣೀಯ ಪೂಜ್ಯಪಾದ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು, ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಿಗಳವರನ್ನು, ಪುರಾಣ ರತ್ನ ಪೂಜ್ಯ ಶ್ರೀ ಚನ್ನಬಸವ ಮಹಾಶಿವಿಗಳವರನ್ನು, ಪರಿವ್ರಾಜಿಕಾಚಾರ್ಯ ಪರಮಹಂಸ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು, ಪೂಜ್ಯರಾಗಿರ್ತಕ್ಕಂತಹ ದೇವೇಂದ್ರನಾಥ್ ಮಹಾರಾಜರನ್ನು ಸ್ಮರಣೆ ಮಾಡಿಕೊಂಡು ವೇದವ್ಯಾಸರನ್ನು ಮೊದಲು ಮಾಡಿಕೊಂಡು ಜಗತ್ತಿನ ಎಲ್ಲ ದಾರ್ಶನಿಕರಲ್ಲಿ, ಎಲ್ಲ ಸದ್ಗುರುಗಳವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಬಸವಾದಿ ಪ್ರಮುಖರಲ್ಲಿ ಶರಣೆಂದು, ಶಂಕರ ರೇಣುಕ ಆದಿ ಸಕಲ ಆಚಾರ್ಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಗುರುಪೌರ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ಪೂಜ್ಯರಾಗಿರ್ತಕ್ಕಂತಹ ಸಿದ್ದೇಶ್ವರ ಅಪ್ಪಂಗಳನ್ನು ಸ್ಮರಣೆ ಮಾಡಿಕೊಂಡು ಗುರುಪೌರ್ಣಿಮೆಯ ಶುಭಾವಸರದಲ್ಲಿ ಪೂಜ್ಯರಾಗಿರ್ತಕ್ಕಂತಹ ಅಭಿನವ ಮಂಜುನಾಥ ಮಹಾಸ್ವಾಮಿಗಳವರು ಆಶ್ರಯರಾಗಿದ್ದಾರೆ. ಅವರ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಆಗಮಿಸಿರುವಂತಹ ಶಿವಸ್ವರೂಪಿಗಳಾದ ತಾಯಂದರೆ, ಶರಣರೇ, ನಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಮಾನವನಾಗಿ ಹುಟ್ಟಿಕೊಂಡು ಬಂದ ಮೇಲೆ ನಾನು ಯಾರು ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂತಹ ಉದ್ದೇಶ ಇಟ್ಟುಕೊಂಡು ಪರಮಾತ್ಮ ನಮ್ಮನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟದ್ದಾಗಿದೆ. ಆದರೆ ಬರೀ ಕೇಳುವುದರಿಂದ ಹೇಳುವುದರಿಂದ ಅದು ಸಮನಿಸುವುದಿಲ್ಲ. ಅದಕ್ಕೆ ಸಪ್ತಕೋಟಿ ಮಹಾಮಂತ್ರಗಳಲ್ಲಿ ಜೀವನ ಶಿವಿಗಳು ಸ್ಪಷ್ಟವಾಗಿ ಹೇಳ್ತಾರೆ, ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವನ್ನು. ಬಹಳ ಕೈವಲ್ಯ ಪದ್ಧತಿಯಲ್ಲಿ ಅವರು ಹೇಳ್ತಕ್ಕಂಥ ಮಾತು, ಕಾಯವಿಡಿದ ಆತ್ಮರಾಶಿಗೆ. ಕಾಯವಿಡಿದ ಆತ್ಮರಾಶಿ ಅಂದರೆ ಶರೀರವನ್ನು ತೊಟ್ಟುಕೊಂಡು ಬಂದಿರತಕ್ಕಂತಹ ಈ ಮನುಷ್ಯ ಜೀವಿ ಅನ್ನೋದಲ್ಲ, ಇವನಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಆದರೆ ಈ ವ್ಯವಸ್ಥೆಗಳನ್ನು, ಎಲ್ಲ ಅನುಕೂಲತೆಗಳನ್ನು ತಾನು ಅನುಭವಿಸಿಕೊಂಡು ಜೊತೆಗೆ ಈ ಜಗತ್ತು ಅಂದರೆ ಏನು, ದೇಹ ಅಂದರೆ ಏನು, ಇದು ಬಂತು ಹೇಗೆ ಮತ್ತು ಹೋಗೋದು ಹೇಗೆ, ಬರೋದು ಹೋಗುವುದರ ಮಧ್ಯದಲ್ಲಿರ್ತಕ್ಕಂಥ ಬದುಕು ಅನ್ನುವಂಥದ್ದಿದೆ, ಜೀವನ ಅಂತಕ್ಕಂಥದ್ದಿದೆ, ಇದರ ಅವಶ್ಯಕತೆ ಏನು, ಇದೆಲ್ಲವನ್ನು ಉದ್ದೇಶದಲ್ಲಿ ಇಟ್ಟುಕೊಂಡು ವ್ಯಾಸ ಮಹರ್ಷಿಗಳನ್ನು ಮೊದಲು ಮಾಡಿಕೊಂಡು ಆನಂತರದಲ್ಲಿ ಬಂದಿರತಕ್ಕಂತಹ ಅವರನ್ನೇ ಪ್ರತಿನಿಧಿಸಿ ಬಂದಿರತಕ್ಕಂಥ ಎಲ್ಲ ಗುರುವರಿಯರು, ಯಾವುದೇ ಜಾತಿ, ಮತ, ಧರ್ಮ, ಕುಲ, ಗೋತ್ರ ಎಲ್ಲವನ್ನು ಮೀರಿರ್ತಕ್ಕಂಥ, ಅದಕ್ಕಾಗಿಯೇ ಗುರು ಅಂತಕ್ಕಂಥ ಶಬ್ದವನ್ನು ಇಟ್ಟು. ಗುರು ಅಂದರೆ ಬಹಳ ದೊಡ್ಡದು. ಎಷ್ಟು ದೊಡ್ಡದು ಅಂತಂದರೆ ಮಹಾನ್. ಗುರು ಅನ್ನುವಂಥ ಶಬ್ದಕ್ಕೇ ದೊಡ್ಡದು ಅಂತಿರ್ತಾರೆ. ಎಷ್ಟು ದೊಡ್ಡದು ಅಂತಂತಂದರೆ, ಈ ಲೋಕದಲ್ಲಿ ಜನಿಸಿರ್ತಕ್ಕಂತಹ ಪ್ರತಿಯೊಬ್ಬ ಮಾನವ ಮಾತ್ರರೆಲ್ಲರೂ ಕೂಡ ಮೋಕ್ಷಕ್ಕೆ ಅರ್ಹರೇ ಆಗಿದ್ದಾರೆ. ಅವರಿಗೆ ಉಪದೇಶವನ್ನು ಮಾಡಿ, ತಾಯಿ ತನ್ನ ಮಗುವನ್ನು ಎಷ್ಟೇ ಹೊಲಸಾಗಿದ್ದರೂ ಕೂಡ ಅದನ್ನು ದೂರೀಕರಿಸಲಾರದೆ, ತಿರಸ್ಕಾರ ಮಾಡಲಾರದೆ, ಆ ಮಗುವನ್ನು ಮಲಮೂತ್ರದಲ್ಲಿ ಬಿದ್ದಿರ್ತಕ್ಕಂಥ ಆ ಮಗುವನ್ನು ಎಷ್ಟು ಸ್ವಚ್ಛಗೊಳಿಸಿ, ಶುಚಿರ್ಭೂತಗೊಳಿಸಿ, ಬಹಳ ಸುಂದರವಾಗಿ ಆ ಮಗುವನ್ನು ಮಾಡ್ತಾಳೋ, ಅದೇ ರೀತಿಯಾಗಿ ಸದ್ಗುರು ಪರಮಾತ್ಮ ಅಂತಕ್ಕಂಥವನು ಎಷ್ಟೇ ಪಾಪಾದಿ ಕರ್ಮಾದಿಗಳಲ್ಲಿ ಮುಳುಗಿದ್ದರೂ ಸಹಿತ ಆ ಎಲ್ಲ ಭರಸೆಗಳನ್ನು
ಇವತ್ತು ಆಣವ ಮಲ ಇರಲಿ, ಮಾಯಾಮಲ ಇರಲಿ, ಕಾರ್ಮಿಕ ಮಲ ಇರಲಿ, ಮಲತ್ರಯ ದೋಷಗಳೆಲ್ಲವನ್ನೂ ತೆಗೆದು ಹಾಕಿ ನೀನು ವಿಶ್ವ ಜೀವನಲ್ಲ, ತೇಜಸ ಜೀವನಲ್ಲ, ಪ್ರಾಜ್ಞೆ ಜೀವನಲ್ಲ, ಜೀವತ್ರಯಗಳ ದೋಷವನ್ನೂ ಕೂಡ ತೆಗೆದುಹಾಕಿ, ಜೀವ ಅನ್ನುವಂಥ ಶಬ್ದವನ್ನೇ ತೆಗೆದುಹಾಕಿ. ಜೀವ ಅಂದ್ರೆ ಅಜ್ಞಾನಿ. ಯಾರು ವಸ್ತುವಿನ ಜ್ಞಾನವನ್ನು ಅರಿಯುವುದಿಲ್ಲೋ ಅವ್ರಿಗೆ ಅಜ್ಞಾನ ಅಂತ. ಅದಕ್ಕೆ ಶಾಸ್ತ್ರದಲ್ಲಿ ಜೀವ ಅಂತ ಹೆಸರಿತ್ತು. ಜೀವ ಅಂದ್ರೆ ತಿಳಿಲಾರ್ದವ, ಅವ್ರಿಗೆ ಜೀವ ಪುರುಷ ಅಂತ ಹೆಸರಿತ್ತು, ಜೀವಾತ್ಮ ಅಂತ ಹೆಸರಿತ್ತು. ಈ ಜೀವಾತ್ಮನಿಗೆ ಅವನಲ್ಲಿ ಬಂದಿರತಕ್ಕಂತಹ ಅನೇಕ ದೋಷಗಳಿದಾವೆ. ಆ ದೋಷಗಳನ್ನು ತೆಗೆದು ಹಾಕೋದಷ್ಟೇ ಕೆಲಸ. ಕನ್ನಡಿಯ ಮೇಲೆ ಧೂಳು ಬಿದ್ದಿದೆ, ಧೂಳನ್ನು ಒರೆಸಿ ಮುಖ ನೋಡಿಕೊಳ್ಳುವಂಥ ಒಂದು ಮಗುವಿನ ಕೈಯಲ್ಲಿ ಕೊಟ್ಟರೆ ಹೇಗೆ ಮುಖವನ್ನು ನೋಡಿಕೊಳ್ತದೆಯೋ ಹಾಗೆ ನನ್ನ ಸ್ವರೂಪಕ್ಕೆ ಆವರಿಸಿರ್ತಕ್ಕಂತಹ ಕೆಲವೊಂದು ದೋಷಗಳಿದಾವೆ. ಆ ದೋಷಗಳನ್ನು ತೆಗೆದು ಹಾಕೋದು ಅಷ್ಟೇ ಮಾಡ್ತಾನೆ ಸದ್ಗುರುನಾಥ ಅಂತ ಕರೀತಾರೆ. ಒಬ್ಬ ಶಿಲ್ಪಿ ಒಂದು ಮೂರ್ತಿಯನ್ನು ಮಾಡಬೇಕಾಗಿತ್ತು ಅಂತಂದ್ರೆ ಮೂರ್ತಿ ಮಾಡಕ್ಕೆ ಹೋಗುದಿಲ್ಲವ, ಮೂರ್ತಿಗೆ ಪ್ರತಿಬಂಧಕವಾಗಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ತೆಗೆದು ಹಾಕ್ತಾನ. ಮೂರ್ತಿಯಲ್ಲಿ ಐತೆ, ಕಲ್ಲಿನಲ್ಲಿ ಹುಡುಗಿ ಐತೆ ಮೂರ್ತಿ ಅಂತಕ್ಕಂಥದ್ದು. ಅದು ಹೊರಗಡೆ ಎಲ್ಲೂ ಇಲ್ಲ, ಮತ್ತೊಂದು ಎಲ್ಲಿಂದ ತಂದವರ ಸ್ಥಾಪನೆ ಮಾಡೋದಿಲ್ಲ. ಅವನು ಇರುವಂತಹ ಒಂದು ಕಾಡುಗಲ್ಲಿನಲ್ಲಿ ಅದಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ಮೂರ್ತಿ, ಆ ಸ್ವರೂಪ, ಆ ಮೂರ್ತ ಸ್ವರೂಪ ಅಂತಕ್ಕಂಥದ್ದು, ಆ ವ್ಯಕ್ತಿತ್ವದ ಚಿತ್ರಣವನ್ನು ಬಿಂಬಿಸಲಿಕ್ಕೆ, ಅದನ್ನು ತೋರಿಸಲಿಕ್ಕೆ ಒಬ್ಬ ಶಿಲ್ಪಿ ಏನು ಮಾಡ್ತಾನಂತಂದ್ರೆ ಎಲ್ಲಿದೋ ಒಂದು ಮೂರ್ತಿ ತಂದಲ್ಲಿ ಒಳಗಿಡಂಗಿಲ್ಲ, ಇದ್ದ ಕಲ್ಲಿನಲ್ಲೇ ಇರ್ತಕ್ಕಂಥ ಅಂಶಗಳನ್ನು, ಕಣ್ಣಿಗೆ ಪ್ರತಿಬಂಧಕವಾಗಿರ್ತಕ್ಕಂಥ ಅಂಶ ತೆಗಿತಾನೆ, ಮೂಗಿಗೆ ಪ್ರತಿಬಂಧಕವಾಗಿರ್ತಕ್ಕಂಥ ಅಂಶ ತೆಗಿತಾನೆ, ಕಿವಿಗೆ ಪ್ರತಿಬಂಧಕವಾಗಿರ್ತಕ್ಕಂಥ ಅಂಶ ತೆಗಿತಾನೆ. ಆ ಅಂಶ ತೆಗೆದು ಕೂಡಲೇ ಮೂರ್ತಿ. ಹಾಗೆ ಜೀವನದಲ್ಲಿ ಇರ್ತಕ್ಕಂಥ ಅನೇಕ ದೋಷಗಳನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಹಾಗೆ ಆ ಶಿಲ್ಪಿಗೆ ಕಲ್ಲನ್ನು ತೆಗೆದು ಹಾಕುವಂಥ ಕೆಲಸ ಅಲ್ಲ. ಮತ್ತು ಚಾಣಗಳು ಬೇರೆ ಬೇರೆ ಅದ. ಚಾಣ ಉಳಿ, ದೊಡ್ಡ ಕಲ್ಲು ಹೊಡೆಯೋದಕ್ಕೆ ಚಾಣ, ಸಣ್ಣ 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 ಸೊಳು ತೆಗಿಯಾಕ ಉಳಿ, ಸಣ್ಣ ಉಳಿ. ಕಣ್ಣಿನ ಗುಡ್ಡಿಯನ್ನು ತಯಾರು ಮಾಡ್ಬೇಕಾಗಿತ್ತು ಅಂದ್ರೆ, ಹುಬ್ಬನ್ನು ತಯಾರು ಮಾಡ್ಬೇಕಾಗಿತ್ತು ಅಂತಂದ್ರೆ, ಕೂದಲುಗಳನ್ನು ನಿರ್ಮಾಣ ಮಾಡ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ದೊಡ್ಡ ಶಾಣ ಬೇಕಾಗುವುದಿಲ್ಲ. ಹಾಗೆ ಉಪದೇಶವನ್ನು ಮಾಡುವಾಗ ಮತ್ತು ಆಯಾ ಶ್ರುತಿಗಳು ಬೇರೆ ಇರ್ತಾವೆ. ದೊಡ್ಡ ಬಂಡೆಗಳು ಹೊಡಿಬೇಕಾಯ್ತು ಅಂತಂದ್ರೆ ಕಾಪಿಟ್ಟು ಆಪಿಟ್ಟು ಹೊಡೆದು 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 ಅದು ದೊಡ್ಡ ಗಂತು ಅಂತ ಸುದೀತು ಅಂತ ಎಲ್ಲವನ್ನು ಹೊಡೆದು ತೆಗೆದು ಹಾಕಿ, ಆಮೇಲೆ ಸಣ್ಣ ಸುದ್ದಿ, ಅದಕ್ಕಿಂತ ಸಣ್ಣ ಸುದ್ದಿ, ಅದಕ್ಕಿಂತ ಸಣ್ಣ ಸುದ್ದಿ. ಹೇಗೆ ಒಬ್ಬ ಶಿಲ್ಪಿ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಸುರುಳನ್ನು ತೆಗಿಬೇಕೋ ಹಂಗೆ ಸುರುಳು ತಕ್ಕೋತ ಮೂರ್ತಿಯನ್ನು ನಿರ್ಮಾಣ ಮಾಡ್ತಾರೆ. ಅಕ್ಕಸಾಲಿಗನೂ ಹಾಗೆ, ಅವನಲ್ಲಿ ಸಾಮಗ್ರಿಗಳು ಬಹಳ ಇರ್ತಾವೆ. ಒಂದು ಬಂಗಾರದ ಆಭರಣವನ್ನು ಮಾಡಬೇಕಾಗಿತ್ತು ಅಂದ್ರೆ ಎಷ್ಟು ಅವನಿಗೆ ಅಲ್ಲಿ ಆ ಕರಕುಶಲತೆ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು, ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಸುರುಳನ್ನು ತೆಗಿತಾರೆ. ಅಲ್ಲಿ ಶಿಲ್ಪಿ ಕೈಲಿರ್ತಕ್ಕಂಥ ಚಾಣ ಉಳಿ ನಡೆಯಂಗಿಲ್ಲ. ಗಸ್ತಿ ಸಾಹೇಬ್ ಆಯಾ ಸಾಮಾನು ಮಾಡ್ತಕ್ಕಂಥವ್ರಿಗೆ ಒಂದು ಹಾರಿ ಹಣಿಬೇಕಾಗಿತ್ತು, ದೊಡ್ಡ ಹಾರಿ ಹಣಿಬೇಕಾಗಿತ್ತು, ಕಾಸಬೇಕು ಅವ್ರಿಗೆ. ಅದನ್ನು ತಂದು ಬಂಗಾರದ ಅಂಗಡಿಯಾಗ ಕೊಟ್ರೆ ನಡೆಯಂಗಿಲ್ಲ. ಅಲ್ಲಿ ಅಡಿಗಲ್ ಅಂತ ದೊಡ್ಡದು ಅಡಿಗಲ್, ಅದ್ರ ಮೇಲೆ ಇಡಬೇಕು. ಹೊಡೆಯವ್ರು ಇಬ್ಬರು, ಆ ಕಡೆ ಒಬ್ಬ ಹೊಡಿತಿರ್ತಾನ, ಸಣ್ಣ ಸುದ್ದಿಯಲ್ಲಿ ಒಬ್ಬ ಹೊಡಿತಿರ್ತಾನೆ, ಕಂಬಾರ ಇಟ್ಕೊಂಡಿರ್ತಾನೆ. ಹೆಂಗೆ ಬೇಕು ಹೆಂಗೆ ಅದನ್ನು ಹೊಡಿತಾನೆ. ಹಂಗೆ ಸದ್ಗುರು ಅಂತಕ್ಕಂಥ ಕಂಬಾರ, ಒಬ್ಬ ಶಿಲ್ಪಿ, ಒಬ್ಬ ಸೋನಾರ, ಒಬ್ಬ ಬಂಗಾರ ಕಸಾಲಿಗ ಸಾಧಕದಲ್ಲಿ ಇರ್ತಕ್ಕಂಥ ಏನೇನು ಅಂಶಗಳವೆಲ್ಲವನ್ನು ತೆಗೆದು ಹಾಕ್ತಕ್ಕಂಥ ಕೆಲಸವೆಲ್ಲವನ್ನು ಮಾಡಿ ಬ್ರಹ್ಮಬೀಜ ಅಂತಕ್ಕಂಥದ್ದನ್ನು, ಬ್ರಹ್ಮ ಸ್ವರೂಪನೇ ಇದೆಯಾ ಅಂತಕ್ಕಂಥದ್ದನ್ನು ಹೇಳಿ ನಿನ್ನ ಸ್ವರೂಪವನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಒಂದು ಸಾಮಾನು ಕೊಡ್ತೀನಿ, ಅದೇ ಓಂ ನಮಃ ಶಿವಾಯ ಮಂತ್ರ. ಶಿವಾಯ ನಮಃ ಓಂ ಮಂತ್ರ.
ರಾಮ ಅನ್ಬಹುದು, ಕೃಷ್ಣ ಅನ್ಬಹುದು, ಹರಿ ಅನ್ನಬಹುದು, ಅಲ್ಲ ಅನ್ಬಹುದು. ಏನು ಬೇಕಾದ ಅನ್ಬೋದು. ಒಂದು ಮಂತ್ರ ಅಂತ ಅದರಲ್ಲಿ ವಿಶೇಷವಾಗಿ ಶಿವಾಯ ನಮಃ ಓಂ 3 ಶಬ್ದಗಳದ. ಶಿವಾಯ ನಮಃ ಓಂ 3 ಶಬ್ದಗಳು. ಶಿವಾಯ ಅಂತಂತಂದ್ರೆ ಶಿವ ಪರಬ್ರಹ್ಮ ವಸ್ತು, ಮೂಲ ವಸ್ತು. ಅದಕ್ಕೆ ಶಿವ ಅಂತ ಹೆಸರು. ಶಿವ ಅಂದ್ರೆ ಮಂಗಲ, ಒಳ್ಳೆಯದನ್ನು ಉಂಟು ಮಾಡೋದು, ಮೋಕ್ಷದಾಯಕವಾಗಿರ್ತಕ್ಕಂಥದ್ದು, ಶಾಂತಿದಾಯಕವಾಗಿರುವಂಥದ್ದು, ಹಿತವಾಗಿರುವಂಥದ್ದು, ನೋವನ್ನು ಮಾಡಲಾಗುವಂಥದ್ದು, ಅದು ಶಿವ. ಇನ್ನು ನಮಃ ಒಂದು ವಸ್ತು ಐತಿ, ಶಿವ ಅಂತಕ್ಕಂಥ ಒಂದು ವಸ್ತು ಐತಿ. ಆ ವಸ್ತುವಿಗೆ ನಮಸ್ಕಾರ ಮಾಡೋ ಒಬ್ಬ ಕರ್ತೃ ಬೇಕಲ್ಲ, ಒಬ್ಬ ವ್ಯಕ್ತಿ ಬೇಕಲ್ಲ. ನಮಸ್ಕಾರ ಮಾಡೋ ಒಬ್ಬವ ನಮಸ್ಕಾರ ಮಾಡಿಸ್ಕೊಳ್ಳೋ ವಸ್ತು ಒಂದು, ಅವುಗಳ ಮೂರ್ತಿ ಐತಿ ಶಿವ. ಅವ್ರಿಗೆ ನಮಸ್ಕಾರ ಮಾಡೋ ಅನ್ನಲ್ಲ, ನಮಃ ಜೀವ. ಹಾಗಾದ್ರೆ ನಮಸ್ಕಾರ ಮಾಡಿಸ್ಕೊಳ್ಳೋರೊಬ್ಬರದಾಗ ನಮಸ್ಕಾರ ಮಾಡೋ ಒಬ್ಬವ, ಇದರಿಂದ ಏನು ಆಗೋದು ಪ್ರಾಪ್ತಿ ಏನು? ಓಂ. ಹಾಗಾದ್ರೆ ಓಮದಲ್ಲಿ ಏನೈತಿ? ಅಕಾರ, ಉಕಾರ, 3 ಬ್ರಹ್ಮ, ವಿಷ್ಣು 3 ಅಲ್ಲಿದ್ದಾರೆ. ನಾವೇನು ತಿಳ್ಕೊಂಡ್ರಿ? ಶಿವ ಅನ್ಮೋಂ, ಶಿವ ಅನ್ಮೋಂ, ಶಿವ ಅನ್ಮೋಂ ಇಷ್ಟೇ ನಾವು ಅನ್ನಕತ್ತೀವಿ. ಅದರಲ್ಲಿ ಇರ್ತಕ್ಕಂಥದ್ದು ಬೀಜ ಮಂತ್ರ. ಅದು ಬೀಜ ಮಂತ್ರ. ಓಂ ಅಂತಕ್ಕಂಥದ್ದು ಇಡೀ ವಿಶ್ವವನ್ನೇ ಒಳಗೊಂಡಿರ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದು. ನೀವೇನು ಮಾಡಬೇಡ್ರಿ, ಎಲ್ಲಿ ಬೇಕಾದಲ್ಲಿ ಕೂತಿರಿ ನೀವು, ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಏನು ಮಾಡೋಣ, ಸುಮ್ಮನೆ ಕೂಡು. ಸುಮ್ಮನೆ ಕೂತ್ರು ಒಂದು ಧ್ವನಿ ಕೇಳಿಸ್ತದೆ. ಅದು ಯಾವ ಧ್ವನಿಯೋ ಯಾರು ಮಾಡೋದಕ್ಕಾಗಿಲ್ಲ, ಏನೋ ಒಂದು ಧ್ವನಿ ಕೇಳಿಸ್ತದೆ, ಅದೇ ಓಂಕಾರ. ಇಡೀ ವಿಶ್ವದಲ್ಲಿ ಇರ್ತಕ್ಕಂತಹ ಪರಿಸರದಲ್ಲಿ, ನಿಸರ್ಗದಲ್ಲಿ ಇರ್ತಕ್ಕಂಥ ಅನೇಕ ಧ್ವನಿಗಳು ಕೂಡಿಕೊಂಡು ಪಕ್ಷಿ ಇರಬಹುದು, ಪ್ರಾಣಿ ಇರಬಹುದು, ಗಿಡ ಮರಾದಿಗಳು ಇರಬಹುದು, ವಾಯು ಇರಬಹುದು, ಅಥವಾ ಇನ್ನಿತರ ಯಾವುದೇ ಶಬ್ದಗಳಿರಬಹುದು. ಎಲ್ಲ ಶಬ್ದಗಳು ಒತ್ತಟ್ಟಿಗೆ ಕೂಡಿಕೊಂಡು ಒಂದು ನಾದ ಬರ್ತದೆ. ಯಾಕಂದ್ರೆ ಅವರು ನಾದ ಬಿಂದು ಕಲಾ ಅದನ್ನು ಅನುಭವಿಸ್ಬೇಕಾಗಿತ್ತು ಅಂದ್ರೆ ಓಂಕಾರ ಅಂತಕ್ಕಂಥದ್ದು, ಅದು ಶಿಖ ಅಂತ. ಅಲ್ಲಿ ಶಿವಾಯ ನಮಃ ಓಂ ಹೆಂಗೆ ಹೋಗ್ಬೇಕು ಅಂದ್ರೆ, ಕಬ್ಬನ್ನು ತಿನ್ನುವಾಗ ಅದನ್ನು ಸುರಿತೀವಿ ಮ್ಯಾಗ ಸುರಿತೀವಿ. ಕಬ್ಬು ಸುರಿದ ನಂತರ ಒಳಗಿರ್ತಕ್ಕಂಥದ್ದು ಏನದಲ್ಲ ಅದನ್ನು ಮಾಡ್ತಿರಲ್ಲ, ಏನು ಕುಡಿತೀರೋ, ಜಗ್ತೀರಿ, ಅದನ್ನು ಆಸ್ವಾದನೆ ಮಾಡುವಂಥದ್ದು ಒಂದು ಐದು ರಸನೇಂದ್ರಿಯದಲ್ಲಿ ಒಂದು ಆಸ್ವಾದನೆ ಮಾಡ್ತಕ್ಕಂಥ ಶಕ್ತಿ ಇದೆ. ಅದನ್ನು ಆಸ್ವಾದನೆ ಮಾಡಿದಾಗ ಒಂದು ನಮಗೆ ಹಿತ ಆಗ್ತದೆ. ಹೆಂಗೆ ಕಬ್ಬನ್ನು ತಿನ್ನುವಾಗ ರಸವನ್ನು ಹೇಳ್ತೇವೋ, ನಿಮ್ಮ ಕೈಯಾಗ ಒಂದು ಚಾಕ್ಲೇಟ್ ಕೊಟ್ಟರೆ ಬಡ ತಿಂದು ನಾವು ಮುಗಿಸ್ತೀವಿ. ನಾವೆಲ್ಲರೂ ತೋಟದೊಂದು ಕಲಸಾಕ್ರೆ ಹೇಳಿ ಕೊಟ್ಟರೆ ಬಡ ಕರ ತಿಂದು ಮುಗಿಸ್ಬಿಡ್ತೀವಿ. ಆ ಮಕ್ಕಳ ಕೈಯಾಗ ಕೊಟ್ಟರೆ ನೀವು ಚಾಕ್ಲೇಟ್ ಅದು ಸಂಯೋತನೂ ಚಿಂತ. ಅವರೇ ನಿಜವಾದ ಜ್ಞಾನಿಗಳು, ಯಾಕಂದ್ರೆ ಅದನ್ನು ಅನುಭವಿಸ್ತಾರೆ. ನಮ್ಮ ಕೈಯಾಗ ಕೊಟ್ಟರೆ ಹೆಂಗೂ ದೊಡ್ಡ ಹಲ್ಲು ಅದಾವ, JCB ಅಂತ ಹಲ್ಲು. ಅದು ಹೆಂಗೆ ಬೇಕಾದ್ರೆ ಕರ ತಿಂದು ನಾವು ಅನುಭವಿಸೋದಿಲ್ಲ. ನಾವು ತಿಂದಿರಬಹುದು, ಆದರೆ ತೃಪ್ತಿ ಪಡೆತಕ್ಕಂಥ ಒಂದು ಗುಣ ಐತಿ, ರಸನೇಂದ್ರದಲ್ಲಿ ಒಂದು ಗುಣ ಐತಿ. ಹಾಗೆ ಅದನ್ನು ಸವಿತೇವೋ, ಕಬ್ಬನ್ನು ಸವಿತೇವೋ, ಅನೇಕ ವಿಷಯಗಳು. ನಿನ್ನೆ ನಾವು ಶಾಮನೂರು ಶಿವಶಂಕರಪ್ಪನವ್ರ ಫ್ಯಾಕ್ಟ್ರಿ ಹಾಲು ಬರ್ತಿದ್ವಿ. ಯಾದವಾಡ ನಮ್ಮ ಗಾಡಿ ಬರ್ತಿತ್ತು. ಸಣ್ಣದೊಂದು ಪೂಲ ಪಾಲದ ಪೂರ, ಇಬ್ರು ಕೂತಾರ. ಈ ಕಡೆ ಒಂದು ಮೋಟರ್ ಸೈಕಲ್ ಹಚ್ಚಾರ, ಈ ಕಡೆ ಒಂದು ಮೋಟರ್ ಸೈಕಲ್ ಹಚ್ಚಾರ. ನಮ್ಮ ಗಾಡಿ ಹೈಗನೇ ಇಲ್ಲ. ಅವರು
ಅವ್ರಂತ ಸಾಮಾನು ಅದಾವ. ಒಂದು ನೀರಿನ ಬಾಟ್ಲಿ ಐತಿ, 2 ಗ್ಲಾಸ್ ಹಾಕ್ಯಾವ, ಮತ್ತೆ ಏನು ತಿನ್ಬೇಕು ತಿನ್ನಕತ್ಯಾರ. ನಾವು ದೂರಿಂದ ನೋಡ್ಕೊಂಡು ಬರಕತ್ತೀವಿ, ನಾವು ಗಾಡಿನೂ ನೋಡಕತ್ತೀವಿ, ಅವರು ನೋಡಕತ್ತೀವಿ. ಅವ್ರು ಇಷ್ಟು ಆನಂದ ಆಗಿದ್ದಾರಲ್ಲ, ನಾವು ಗಾಡಿ ರೋಡ್ ಮೇಲೆ ಹಚ್ಚಿವಿ, ಮತ್ತೊಬ್ಬರು ಗಾಡಿ ಬರ್ತದೆ, ಇಲ್ಲಿ ಅಷ್ಟು ತನ್ಮಯ. ಇನ್ನ ತಗೊಂಡಿಲ್ಲ, ಅಷ್ಟು ತಗೋತಾರೆ. ಮತ್ತೆ ಅದು ಆಸ್ವಾದನೆ, ವಿಷಯ ಅದು ವಿಷ ನಮಗೆ ಗೊತ್ತಿಲ್ಲ. ನಮಗೆಲ್ಲ ಸಿಟ್ಟು ಬಂದಿದ್ದು ಖರೆ, ಮತ್ತು ಅವ್ರು ಏನು ಗುಜಾಡ್ತಾರೆ. ಆದರೂ ನಿಲ್ಸಿದ ನಾವು ಆ ಗಾಡಿ ತಗೊಳ್ಬೇಕವ, ತೆಗಿಯಬೇಕವ. ಒಬ್ಬ ಎದ್ದು ಬಂದ ತಗದ. ನಮ್ಗೆ ಅನ್ನಿಸ್ತು, ಇಷ್ಟು ಮನುಷ್ಯ ಇದ್ರಾಗ ಆಸಕ್ತಿ ಆಗ್ಯಾನಲ್ಲ, ಅದನ್ನು ಅಷ್ಟಷ್ಟು ತಗೋತಾರೆ. ಮತ್ತು ಅವರು ಒಮ್ಮೆ ಗಡ ಕುಡಿಯಂಗಿಲ್ಲ. ರಸಾಸ್ವಾದನೆ ಎಷ್ಟು ಮಜಾ ಆಗಿತ್ತು ನೋಡ್ರಿ. ವಿಷಯಗಳಲ್ಲೇ ಎಷ್ಟು ರಸಾಸ್ವಾದನೆ ಇತ್ತಂದ್ಮೇಲೆ ವಿಷಯರಹಿತವಾಗಿರ್ತಕ್ಕಂಥ, ನಿರ್ವಿಷಯವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಮ್ಮಲ್ಲಿರುವಾಗ ಅದನ್ನು ಶಿವಾಯ ನಮಃ ಅದನ್ನು ಅನುಭವಿಸ್ಬೇಕು. ಗುರುಗಳು ಕೊಟ್ಟಿರ್ತಕ್ಕಂತಹ, ಹಿಂದೆ ಆಗಿ ಹೋಗಿರ್ತಕ್ಕಂಥ ಮಹಾಮುನಿಗಳು ಈ ವಿಚಾರ ಮಾಡಿ ಇದೊಂದು ಸೂತ್ರ ಕಂಡು ಹಿಡಿದ್ರು, ಶಿವಾಯ ನಮಃ ಓಂ. ಇದರಿಂದ ನಿನಗೆ ಆತ್ಮಶಾಂತಿ ಇದೆ. ಮನೆಯೊಳಗೆ ಯಾರು ಬೇಕಾದಲ್ಲಿ ಅವರು ಅಂದ ಶಬ್ದ ನೀವು ಹೊಳೆ ಮತ್ತೊಂದು ಶಬ್ದ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಶಬ್ದ, ಯಾಕಂದ್ರೆ ನಿಮ್ಮ ಡಿಕ್ಷನರಿ ಭಾಳ ಸ್ವಲ್ಪ ಶಬ್ದಗಳು ಸಂಸಾರದಾಗ. ಅವ್ರು ಒಂದು ಅಂತಂದ್ರೆ ನೀವು ಮತ್ತೊಂದು ಅಂತೀರಿ, ಅದಕ್ಕೆ 2 ಬರ್ತಾವೆ. ನೀವು 3 ಅಂತೀರಿ, 6 ಬರ್ತಾವೆ. ಒಬ್ಬರಿಗೊಬ್ಬರು ಡಿಕ್ಷನರಿ ಭಾರಿ ಇರ್ತಾವೆ. ಅಭ್ಯಾಸ ಯಾರು ಅಭ್ಯಾಸ ಮಾಡೋದಕ್ಕಾಗಿಲ್ಲ, ಸ್ವಯಂ ಸ್ಫೂರ್ತಿಯನ್ನು ಬಂದ್ಬಿಡ್ತಾವೆ ಎಲ್ಲವೂ ಗಂಟ ಪಾಠ. ಆದರೆ ಅವ್ರು ಏನು ಬೇಕಾದಷ್ಟು ಬೇಯಲಿ, ಶಿವಾಯ ನಮಃ ಓಂ ಇಷ್ಟ ಅಂದ್ರೆ ನೀವು ಮಾಡಿದ ಅವ್ರು ಏನು ಅಂದ್ರೆ ಕೇಳಿ. ಇದಕ್ಕೆ ಹೇಳೋದು ಇನ್ನು ಏನಂದ್ರೆ ನನ್ನ ಆಚಿಕೆ ಏನಂದ್ರು ಅರ್ಥ ಏನು, ಅವ್ರು ನಿರ್ಣಯಕ್ಕೆ ಬರ್ತಾರೆ. ಈ ಶಿವಾಯ ನಮಃ ಅನ್ನುವಂತ ಅದೇನು ಮಂತ್ರ ಕೊಟ್ಟ ನಾವು ಊರು ಹೊರಗದನಲ್ಲ, ಅವನ ಇವ್ರು ತೊಗೊಂಡೇ ಬಿಡ್ತಾರ. ಸರಿ, ಅನುಭವ ಆಗಿದೆ ಸರ್. ತಾತ್ಪರ್ಯ ಇಷ್ಟೇ, ಮಂತ್ರದಲ್ಲಿ ಆ ಮಂತ್ರದ ಅರ್ಥವನ್ನು ನಮ್ಗೆ ಗೊತ್ತಿಲ್ಲ ಅಷ್ಟೇ. ನಮ್ಮ ಸಂಸಾರದಲ್ಲೂ ಸಹ ಅದನ್ನು ಉಪಯೋಗ ಮಾಡ್ಕೊಳಕ್ಕೆ, ಪರಮಾರ್ಥದಲ್ಲಂತೂ ನೀವು ಏಕಾಂತದಲ್ಲಿ ಕೂತ್ಕೊಂಡು ಏನು ಮಾಡಬೇಕಾಗಿಲ್ಲ. ಯಾವ ಮಂತ್ರ ತಂತ್ರ ಅದು ಹೇಳಬೇಕಾಗಿಲ್ಲ. ಎಲ್ಲ ಮಹಾಮುನಿಗಳು ವೇದವ್ಯಾಸರು ಇದೇ ಮಂತ್ರ ಅಂದು 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 ವೇದಗಳನ್ನು ಬರ ಮತ್ತೊಂದಲ್ಲ, ಇದು ಅಭ್ಯಾಸ ಮಾಡಲಿಲ್ಲ, ಬರೀ ಇದರಿಂದ ಅದು ಆವಿಷ್ಕಾರ ಅದು ತಾನೇ ಬಂತದು. ಅದಕ್ಕೆ ವೇದಗಳು ಅಪೋಘ ವಿಷಯ, ಭಗವಂತನೇ ನುಡಿಸಿರ್ತಕ್ಕಂಥವುಗಳು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಶಿವಾಯ ನಮಃ ಓಂ ಅನ್ನುವಂಥ ಮಂತ್ರ. ಇದನ್ನು ನಮ್ಮ ನಾಡಿನ ಜಗತ್ತು ಎಲ್ಲೆಲ್ಲಿ ಇದರ ಬಗ್ಗೆ ಅಷ್ಟು ಅನುಭವಿಸಿದಾರೋ, ಇದೇ ಒಂದೇ 6 ಅಕ್ಷರಗಳ ಮಂತ್ರವನ್ನು ಅಂದು 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 ಅದರಿಂದ ಸಿದ್ಧಿ ಪಡೆದು ಯಾರು ಏನು ಬೇಕಾದಂಥದ್ದು ಯಾಕೆ ಮಾಡಿಸ್ದಂಗೆ ಕಾಣುತ್ತೆ. ಏನು ಮಾಡಿಸೋದು, ಅಡುಗೆ ಮಾಡಿಸೋದು ಅನ್ನೋದಕ್ಕೆ ಮಾಟಕ್ಕೆ ಹೋಗ್ಬೇಕು. ಮಂತ್ರ ತಂತ್ರದ ಯಾರೋ ಮಾಡಿಸ್ದಂಗೆ ಕಾಣ್ತಾರೆ. ಮನ್ಯಾಗ ಭಾಳ ತ್ರಾಸ ಅದ್ರ ಮೇಲೆ ಹಾಕೋದು. ಬಹಳ ಕುಡಿತಾರೆ, ಏನು ಕುಡಿತಾರೆ, ಹಾಲು ಕುಡಿತಾರೆ, ಏನು ಕುಡಿತಾರೋ. ಕುಡಿಯೋ ಶಬ್ದಕ್ಕೆ ಭಾಳ ಅರ್ಥ ಅದಾವ. ಅದು ಇವತ್ತಿನ ಕಾಲಕ್ಕೆ ಕುಡಿಯೋ ಶಬ್ದಕ್ಕೆ ಒಂದೇ ಅರ್ಥ. ಅದು ಇಲ್ಲಿ ಶಿವಾಯ ನಮಃ ಓಂ ಅನ್ನುವಂಥ ಮಂತ್ರವನ್ನು ಪಠಣ ಮಾಡಿ 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 ನಿಮ್ಮದು ಬೇಕಾದಂಥ ಸಮಸ್ಯೆ ಇರಲಿ, ಅದ್ರ ಮೇಲೆ ನಂಬಿಕೆ ಇರಲಿ, ನಿಮ್ಮನ್ನು ಪಾರ ಮಾಡಿ. ಅದ್ರ ಮೇಲೆ ನಂಬಿಕೆ
ಏನು ಮಾಡೋರಿದ್ರು ಸಹಿತ ಬೇಕಾದಂಥ ಮಾಟ ಮಂತ್ರ ತಂತ್ರ ಬೇಕಾದಿರಲಿ, ಈ ಮಂತ್ರ ಗಟ್ಟಿತ್ತು ಅಂತ ಅದನ್ನು ಅಳವಡಿಸಕ್ಕೆ ಯಾರಿಗೂ ಸಾಧ್ಯ. ಅದಕ್ಕಾಗಿ ಇಲ್ಲೇ ಮೂರ್ತಿ ಪ್ರತಿಷ್ಠಾಪನಾ, ಗದ್ದಿಗೆ ಪ್ರತಿಷ್ಠಾಪನಾ ಮಾಡಬೇಕಾಗಿತ್ತು ಅಂದ್ರೆ ಜಪ ಬರೆದಿರ್ತಾರೆ, ಅದನ್ನು ಹಾಕ್ತಾರೆ, ಸ್ಥಾಪನಾ ಮಾಡ್ತಾರೆ. ನಿಮ್ದು ಏನು ಬೇಕಾದಂಥ ಸಂಕಟ ಇರಲಿ, ಹೊರಗಿರುವಂಥ ಮೂರ್ತಿ ಕಲ್ಲದು, ಕೆಳಗಿರುವಂಥ ಆ ಮಂತ್ರ ಶಕ್ತಿ ಅದರೊಳಗೆ ಕೆಲಸ ಮಾಡಿ ಏನು ಅಂದದ್ದು ಸಂಕಲ್ಪ ಇಷ್ಟಾರ್ಥ ಸಿದ್ಧರಸ್ತು ಎಲ್ಲವೂ ಆಗಲಿಕ್ಕೆ ಸಾಧ್ಯ. ಅದು ವಿಶ್ವಾಸ, ಶ್ರದ್ಧಾವಾನ್ ಲಭತೆ ಇಲ್ಲ. ಆ ಶ್ರದ್ಧೆ ಅನ್ನುವಂಥದ್ದು, ಆ ನಂಬಿಕೆ ಅದಿದ್ದರೆ ಏನು ಬೇಕಾಗಲಿಕ್ಕೆ ಸಾಧ್ಯ. ಶಿವಾನಂದ ಅಪ್ಪಗಳು 98 ವರ್ಷದ ತನೂ ಕೈಯಾಗಿ ಜಪಮಾಲಿ ಬಿಟ್ಟಿದ್ದರು. ವಯಸ್ಸಾಗಿತ್ತು, ಬೆರಳು ಸೌದು ಹೋಗಿತ್ತು, ರುದ್ರಾಕ್ಷ ಸರ ಎಷ್ಟೋ ಸೌದು ಹೋಗಿತ್ತು, ಎಲ್ಲರೂ ಸೌದು ಹೋಗಿತ್ತು. ಮಲ್ಲಿಕಾರ್ಜುನ ಅಪ್ಪಗಳು ಯಪ್ಪ ಸಾಕ್ರಿ, ಇದನ್ನ ವಯಸ್ಸಾಗಿತ್ತು, ಬ್ಯಾಡ್ರಪ್ಪ ಇವನ್ನ ಜಪ ಮಾಡೋದು. ಶಿವಾನಂದ ಅಪ್ಪಗಳು ನನ್ನ ಸಲುವಾಗಿ ಎಲ್ಲ ನೋಡಿದೆ, ನಿಮ್ಮ ಸಲುವಾಗಿ ಕಳಕಳಿ ಎಷ್ಟು ನೋಡಿ ಗುರುವಿದೆ. ನನ್ನ ಸಲುವಾಗಿ ಎಲ್ಲದು ನಾ ಮಾಡತಕ್ಕಂಥದ್ದು ಮಂತ್ರ ಜಪ ನಿಮ್ಮ ಸಲುವಾಗಿ. ನೀವು ಪತಿತರಾಗಬಾರ್ದು, ನೀವು ಉದ್ಧಾರ ಆಗಬೇಕು. ಇದು ಗುರುವಿನ ಕಳಕಳಿ. ಅಷ್ಟು ಶಿವಾನಂದ ಅಪ್ಪಗಳು ಅದನ್ನೇ ಒತ್ತಿ ಮಲ್ಲಿಕಾರ್ಜುನ ಅಪ್ಪಗಳು ನಮ್ಗೆ ಹೇಳೋರು. ಮ್ಯಾಗಿಂದ ಮ್ಯಾಗ ಅಪ್ಪಗಳು ಹೇಳೋರು. ಹಿಂಗೆ ಅಪ್ಪಗಳು ಹಿಂಗೆ ಹೇಳ್ತಿದ್ರು. ಹಿಂಗೆ ಹೇಳಿ ನಾವೇನ ತಪ್ಪು ತಿಳ್ಕೊಂಡಿವೆ, ನಾ ಆಜ್ಞಾ ಮಾಡ್ದಂಗೆ ಆಕೈತಿವ್ರಿಗೆ ಅಂತ ತಿಳ್ಕೊಂಡು ವಿಚಾರ ಮಾಡಿಕೊಂಡು ಅದನ್ನ ಹೇಳ್ತಿದ್ರು ಅವರು. ಗುರುವಿನ ಗುರು ಪರಮ ಗುರು ಶಿವಾನಂದ ಅಪ್ಪಗಳು ಅವ್ರದ್ದೇ ಹೇಳೋರು. ಶಾಸ್ತ್ರ ಕೂತಾಗ ಹಿಂಗಪ್ಪ ಅಪ್ಪವ್ರು ಹಿಂಗೆ ಅಂತಿದ್ರು ಅಂದು ನಮಗೆ ಬುದ್ಧಿ ನಾವು ತಿಳ್ಕೊಬೇಕು. ಚರ್ಮ ಚಲೋ ಇತ್ತು ನಮ್ಮ ತಿಳ್ಕೊ, ಚರ್ಮಿಗೆ ಹಿಡಿದ್ದು ಶಿವ ದಪ್ಪಿತ್ತು ಅಂದ್ರೆ ಏನು ತಿಳ್ಕೊ. ಬಹಳ ಅಷ್ಟು ಗುರುವಿನಲ್ಲಿ ಕಳಕಳಿ ಅಂತ. ಅದಕ್ಕಾಗಿ ಈ ಶಿವಾಯ ನಮಃ ಓಂ ಮಂತ್ರವನ್ನು ಮಲ್ಲಿಕಾರ್ಜುನ ಅಪ್ಪಗಳು ತಮ್ಮ ಜೀವನ ತುಂಬ ಚನ್ನಬಸವದೇವರು ಗೋಡಿಗೆಯೊಳಗೆ ಸುಮಾರು 30-35-40 ವರ್ಷ ಹೆಂಗಂತಂದ್ರೆ ಶ್ರಾವಣ ಮಾಸದಾಗ ಗೌಡ್ರೆ 24 ತಾಸು ಅಖಂಡ ಜಪ. 20 ಮಂದಿ 25 ಮಂದಿ 50 ಮಂದಿ ಕೂಡಿಸ್ಕೊಳ್ಳೋದು. ಒಂದೇ ಕಡೆ ಕಾಶಿಯಿಂದ ರುದ್ರಾಕ್ಷಿ ಸರ ತರಿಸೋದು, ಎಲ್ಲರ ಕೈಯಾಗ ರುದ್ರಾಕ್ಷಿ ಸರ ಕೊಡೋದು, ಕೈಯಾಗ ಲಿಂಗ ಕೊಡೋದು, ಮಾಡಿ ಜಪ ಮಾಡಿ 1 ತಾಸು 2 ತಾಸು ಪಾಳಿ ಹಾಕೋದು. ಹಾಕಿ ಅದನ್ನು ನಿರಂತರವಾಗಿ 24 ತಾಸು ಪಾಳೆ ಪ್ರಕಾರ ಬಂದು ಅವ್ರು ಜಪ ಮಾಡೋದು. ಇದು ನಮ್ಮ ಸಂಪ್ರದಾಯದಲ್ಲಿ ಇರ್ತಕ್ಕಂಥ ಚನ್ನಬಸವ ಅಪ್ಪಗಳು, ಮಲ್ಲಿಕಾರ್ಜುನ ಅಪ್ಪಗಳು ವರ್ಷದಲ್ಲಿ 2 ದೊಡ್ಡ ಆಗಿನ ಟೈಮಾಗ 15-20 ಸಾವಿರ ಜನ ಸೇರು ಸಿದ್ದೇಶ್ವರ ಗ್ರೌಂಡ್ ಎಲ್ಲ ತುಂಬ ಹೋಗ್ಬಿಡ್ತಾರೆ ಬರೀ ಜಪ ಮಾಡಕ್ಕೆ. ಮತ್ತೊಂದು ಯಾರ ಪ್ರವಚನ, ಕೀರ್ತನ, ಸಂಗೀತ ಏನೂ ಇಲ್ಲ. ದಶಿನ್ಯಾಗ 3:30 ಪ್ರಾರಂಭ ಆತಂದ್ರೆ 6:30-7 ಗಂಟೆ ತನಕ ಕೊನೆಗೆ ಅವ್ರದ್ದು ಆಶೀರ್ವಾದ. ನಾಗನೂರು ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳವರು ಸನ್ನಿಧಾನ ಅಷ್ಟೇ ಅವರು ಮಾತಾಡೋರು. ಬಾಯಿ ಯಾವತ್ತು ಹಿಂಗೆ ಅರಿಬಿಡ್ತದೆ. ನಾಗನೂರು ಸ್ವಾಮಿಗಳು ಎಂದೂ ಮಾತಾಡಬೇಕು, ಸ್ಟೇಜ್ ಮಾತಾಡಿರಿ. ಸ್ವಾಮಿಗಳಾದ ನಿಮಗೆ ಶಕ್ತಿ ಕೊಟ್ಟಾದ ಮಾತಾಡ್ರಿ, ನಿಮ್ಮ ಆಶೀರ್ವಾದ ಅಲ್ಲಿಂತೀನಿ. ಅಷ್ಟು ಅಪ್ಪಗೆ ಕಳಕಳಿ ಏನಂತಾರೆ, ಎಲ್ಲರನ್ನು ಜಾತಿ ಮತ ಯಾವುದು ಏನೂ ಇಲ್ಲ, ಎಲ್ಲವನ್ನು ಮೀರಿ ಎಲ್ಲರನ್ನು ವೇದಿಕೆ ಕೂಡಿಸಿಕೊಂಡು ಆಶೀರ್ವಚನ ಮಾಡ್ತಕ್ಕಂಥದ್ದು, ಈ ಮಂತ್ರಬೋಧಿ ಅಂತಕ್ಕಂಥದ್ದು ಮಾಡಿರೋದು. ಅಂಥ ಗುರುಗಳನ್ನು, ಆ ಮಂತ್ರ ಕೊಟ್ಟ ಗುರುಗಳನ್ನು ನೆನೆಸುವ ಸಲುವಾಗಿ ಇದೊಂದು ಪೌರ್ಣಿಮೆ. ಇದು ಗುರು ಪೌರ್ಣಿಮೆ ಅಂತ ಹೇಳ್ತಾರೆ. ಇದು ವ್ಯಾಸರಿಂದ ಬಂದಿರ್ತಕ್ಕಂಥದ್ದು. ವ್ಯಾಸರ ಕಾಲದಲ್ಲಿ ಅವರ ಶಿಷ್ಯರು ಮಾಡಿರ್ತಕ್ಕಂಥದ್ದು. ಮೂಲ ಗುರು ನಮಗೆ ವ್ಯಾಸ. ಎಲ್ಲ ಗುರುಗಳ ಪ್ರತಿನಿಧಿ ಯಾರು ಅಂತ ದೊಡ್ಡ ಶಕ್ತಿ ಅಂತಕ್ಕಂಥದ್ದು ವೇದವ್ಯಾಸ. ಅಂಥವರನ್ನು ಪ್ರತಿನಿಧಿಸಿಕೊಂಡು ಬಂದಿರತಕ್ಕಂಥ ನಮ್ಮ ಗುರುಗಳು ನಮ್ಮನ್ನು ಯಾರು ಉದ್ಧಾರ ಮಾಡ್ತಾರಲ್ಲ, ಅದರಾಗ ವಿಹಿತ ಗುರು ಅಂತಾರ. 6 ತೆರನಾದ ಭಾವುಕರಿಗೆ ಅನುಗುಣವಾಗಿ ತೋರುವ ಗುರುಕುಲದ ಎರವನ್ನು ಪೇಳುವೆನು ಇಂತು ಒಲಿರುವಂತಾರೆ ನಿಜಗುರು ಶಿವಗಳು. 6 ರೀತಿಯಾಗಿರ್ತಕ್ಕಂಥ ಗುರುಗಳದಾರಲ್ಲ, ಅದರೊಳಗೆ ವಿಹಿತ ಗುರು, ಕೊನೆಯ ಗುರು ಅಂತಕ್ಕಂಥ. ಇಡೀ ನಮ್ಮ ಜೀವನವನ್ನು ಕೆಡಿಸ್ತಕ್ಕಂಥ ಗುರುಗಳದಾರ, ಇಲ್ಲ ಅನ್ನಂಗಿಲ್ಲ. ಆದರೆ ಅವರು ವಿಹಿತ ಗುರುಗಳಲ್ಲ. ಅವರು ನಮ್ಮನ್ನು ಮತ್ತಷ್ಟು ಎಲ್ಲೋ ಹಾಳವಾಗಿ ಹಾಕ್ತಕ್ಕಂಥ ಗುರುಗಳದಾರ. ಅಂಥ ವಿದ್ಯೆಗಳಿಂದ ಏನೂ ಪ್ರಯೋಜನ ಇಲ್ಲ. ಈ ಶಿವಾಯ ನಮಃ ಓಂ ಮಂತ್ರವನ್ನು ಯಾವಾಗಿದು ಅಂತಾರೆ ಅಂತಃಕರಣ ಪರಿಶುದ್ಧ ಮಾಡೋದು ಮೊದಲು. ಎಲ್ಲ ಪರಿಶುದ್ಧ
ಹುಡುಗನನ್ನೆಲ್ಲ ಸ್ವಚ್ಛ ಮಾಡಿ ಅವನ್ನೆಲ್ಲ ಬೆಲ್ಟ್ ಗಿಲ್ಟ್ ಎಲ್ಲ ಸೂಟ್ ಬೂಟ್ ಪ್ಯಾಂಟ್ ಎಲ್ಲ ಹಾಕಿ ಒಂದಿಷ್ಟು ತಿಲಕ ಇಟ್ಟು ಭಸ್ಮ ಹಚ್ಚಿ ಬ್ಯಾಗ್ ಹಾಕಿ ಮನೆಗೆ ಕಳಿಸೋದು. ಇದು ಶಾಲೆ ಕಳಿಸೋದು. ಶಾಲೆಯಲ್ಲಿ ಬಂದಂತ ಒಂದು ಸ್ವಚ್ಛವಾಗಿರ್ತಕ್ಕಂಥ ಮಗು ಆರಾಮ್ ಕೂತ್ಕೊಂಡು ಮಗು ಗೊತ್ತಿರಬೇಕು, ಹಸನ್ಮುಖದಿಂದ ಇರಬೇಕು. ಗುರುಗಳು ಗುರುಮಾತೆಯವರು ಪಾಠ ಮಾಡ್ತಾರೆ. ಹಾಗೆ ನಮ್ಮಲ್ಲಿ ಹಸನ್ಮುಖತೆ ಅಂತಕ್ಕಂಥದ್ದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ ವಿಷಯದಿಂದ ನಾವು ವಿರಕ್ತರಾದಾಗ ಮಾತ್ರ ಅದು ಬರಲಿಕ್ಕೆ ಸಾಧ್ಯ. ವಿಷಯಗಳನ್ನು ಇಟ್ಟುಕೊಂಡು ನಾವು ಏನಾರ ಮಾಡ್ತೇವೆ ಎಂದೂ ಕೂಡ ಅದು ಬರಲಿಕ್ಕೆ ಸಾಧ್ಯ. ಆದ್ದರಿಂದ ನಿರ್ವಿಷಯದೊಳಗೆ ಕರಿಗೊಂಡುದಿಲೆ ನೀನೇ ಸುಖಿ ಆಗ್ತಾ. ನಿರ್ವಿಷಯದೊಳಗೆ ಕರಿಗೊಂಡುದಿಲೆ ಅಂತಹ ನಿರ್ವಿಷಯದಲ್ಲಿ ನೀನು ಇರಬೇಕು. ವಿಷಯರಹಿತ ನಾನು ಪ್ರಪಂಚವನ್ನು ಅನುಭವಿಸೋಕೆ ಬೇಡ ಅನ್ನಂಗಿಲ್ಲ ನಾನು. ಆದರೆ ಅದ ನಾನಂತ ಕುಂದ್ರಾಕೋ, ಅದುವೇ ನಾನಲ್ಲ. ಒಂದಿಲ್ಲ ಒಂದು ದಿವಸ ಅದರ ನನ್ನ ಕೈ ಬಿಟ್ಟೋಕದಿ, ನಾನು ಅದನ್ನು ಕೈ ಬಿಟ್ಟು ಯಾವುದೂ ನನ್ನದಲ್ಲ. ನನ್ನದನ್ನೋದು ಒಂದೇ ಒಂದು, ನಾನೇ ಆತ್ಮಸ್ವರೂಪ. ಆನಂದವಾಗಿರ್ಲಿಕ್ಕೆ ನಾವು ಬಂದಿದ್ದೇವೆ ಜಗತ್ತಿನೊಳಗೆ. ಆನಂದವಾಗಿರಬೇಕಾಗಿತ್ತು ಅಂದರೆ ಸರ್ವರೊಳಗೆ ಒಂದ, ಎಲ್ಲರೊಳಗೂ ಎಲ್ಲರಲ್ಲಿ ಒಂದು ಬೆಳೆದು ಬೆಳಿ. ಮನುಷ್ಯರಲ್ಲಿ ಯಾವುದು ಕನಿಷ್ಠ ಶ್ರೇಷ್ಠ ಯಾವುದು ಅದನ್ನು ಮೈಗೆ ಹೇಳ್ತೇನೆ ನಾವು. ಶಿವಾನಂದ ಪೂರ್ಣ ಕಳಕಳಿ ಏನಿತ್ತು ಅಂದ್ರೆ ಇದೆಲ್ಲ ಅಗದಿ ಕೆಳವರ್ಗದವರು ಅದು ಎಂದು ಉದ್ಧಾರ ಆಗೋದಿವರು. ಇದ್ರ ಕಳಕಳಿ ಶಿವಾನಂದ ಪೂರ್ಣ ಬರೀ ಇದ್ರಾಗ ಹೋತಲ್ಲ, ಅವ್ರ ಜೀವನ ಇದ್ರಾಗ ಹೋತಲ್ಲ. ಅವ್ರು ಯಾರು ಹೇಳೋರು? ಅವ್ರನ್ನು ಹೊರಗಿಟ್ಟತಿ ಸಮಾಜ. ಮತ್ತು ಅವ್ರನ್ನ ತೋಳೋದು ಹೆಂಗೆ, ಅವ್ರಿಗೆ ಸಂಸ್ಕಾರ ಕೊಡೋದು ಹೆಂಗೆ, ಇದನ್ನು ಅಭ್ಯಾಸ ಮಾಡಿರ್ತಕ್ಕಂಥ ಶಿವಾನಂದ ಸಿದ್ಧಾರೂಢರು ಅದನ್ನು ಪ್ರತಿಯೊಬ್ಬರಿಗೂ. ಅದಕ್ಕಾಗಿ ಅಂಥ ಸದ್ಗುರುಗಳನ್ನು ನೆನೆಸ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಹಬ್ಬ ಗುರುಪೂರ್ಣಿಮೆ ಅಂತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಸಿದ್ದೇಶ್ವರ ತೋಳು ಎಷ್ಟು ನಾಡೆಲ್ಲವನ್ನು ಸಂಚಾರ 40-45 ವರ್ಷ ಸಂಚಾರ ಮಾಡಿ ಬದುಕಲಿಕ್ಕೆ ಕಲಿಯದಪ್ಪ ಅಂತ ಇಷ್ಟೇ ಹೇಳಿದರೆ ಅವನು ಎರಡೇ ಶಬ್ದ ಹೋಲಿ ಬಿಡು ಇರಲಿ, ಕಣ್ಣಿಗೆ ಹೋಲಿ ಬಿಡು ಇರಲಿ, ಆಗಿದ್ದಾಗೈತೆ ಹೋಲಿ ಬಿಡು, ಮತ್ತೆ ಮುಂದೆ ಇರಲಿ ಬಿಡು, ಹಣ್ಣಿಗೆ ಇಷ್ಟು ಅನುಭವಿಸ್ಬಿಟ್ರೆ ಸಾಕು. ನಮ್ಮ ಪ್ರಪಂಚದಲ್ಲಿ ನಮ್ಮ ಸಂಸಾರದಲ್ಲಿ ಆನಂದ ಇರಲಿಕ್ಕೆ ಸಾಧ್ಯ ಇದೆ. ಅಂಥ ಗುರುಪೂರ್ಣಿಮೆ ಸಂದರ್ಭದಲ್ಲಿ ಆರಂಭದಲ್ಲಿ ಒಂದು 40-45 ನಿಮಿಷ ಜಪ ಮಾಡಿದರೆ ಯಾವುದು ಎಲ್ಲಿ ನಿಮ್ಮ ಸಂಸಾರ, ಎಲ್ಲಿ ಜಸ್ಟಿಸ್ ಸಾಹೇಬ್, ಎಲ್ಲಿ ನಿಮ್ಮ ಪ್ಲ್ಯಾನ್, ಯಾರು ಬಂದಾರು ಯಾರಿಲ್ಲ, ಏನು ಶೂನ್ಯ. 45 ನಿಮಿಷ ನೀವೆಲ್ಲ ಶೂನ್ಯತೆ ಇದೆ, ನಾವೆಲ್ಲರೂ ಶೂನ್ಯ. ಇಲ್ಲಕ್ಕೆ ಆನಂದ ಆಗೋದಿಲ್ಲ. ಆ ಆನಂದ ಈಗ ಹೇಳುವಾಗ ಬರುವುದಿಲ್ಲ, ಅದನ್ನು ಅನುಭವಿಸುವಾಗ. ಅದಕ್ಕಾಗಿ ನಾನು ಹೇಳ್ತೀನಲ್ಲ, ಮಂತ್ರವನ್ನು ನಾವು ಕೂತ್ಕೊಂಡು ಧ್ಯಾನ ಮಾಡೋದು. ಧ್ಯಾನದಲ್ಲಿ ಏನಿಲ್ಲ, ಅಲ್ಲಿ ಏನಿಲ್ಲ, ಬರೀ ಇಷ್ಟು ಮಂತ್ರಗಳಲ್ಲ, ಇವತ್ತು ಅಕ್ಷರಗಳಲ್ಲ. ಆ ಅಕ್ಷರದಿಂದ ಮನಃಶಾಂತಿ, ಮನೆಯೂ ಶಾಂತಿ. ಆಗಲೇ ಹೇಳಿದ್ದೆ ನಿಮ್ಗೆ, ಅವ್ರು ಶಿವಾಯನ ಅಂದ್ಬಿಟ್ರು ಅಂತಂದ್ರೆ ಮುಂದೆ ಇವ್ರು ಮಾಡೋರು ಏನಂದ್ರೆ ಶಾಂತ ಆದವು. ಯಾಕೆಲ್ಲ ಶಾಂತವ ಖರೆ ಶಾಂತ ಇಲ್ಲ ಸಂಸಾರ. ಹಾಗಾಗಿ ಎಷ್ಟು ನಮಗೆ ಸಾಧ್ಯ ಸಂಸಾರ ಇದು ಎಷ್ಟು ನಾನು ಕಲ್ತೇನೆ. ಏನು ಮಾಡಿದ್ವಿ ಇತ್ತಿತ್ತಾಗಿ 24 ನೋಡ್ರೆ 24 ತಾಸಿಂದ ಹಗಲಾದ ಕೈ 12 ತಾಸು ಅಲ್ಲೋದು ಅಲ್ಲೇ ಸಂಬಳ. ಅದಕ್ಕೆ ದೇವರಿಗೆ ಬೇಡ್ಕೊಂಡು, ದೇವರ ರಾತ್ರಿ ಎಟ್ಟರೆ ಕಡಿಮೆ ಮಾಡೋದು, ಹಗಲು ಮಾತು ಸಾಲೋದು. ಅದಕ್ಕೆ ಸಂಸಾರದ ಸಾಲೋದು. ಮತ್ತು ಅದಕ್ಕೆ ದೇವರಿಗಾಗಿ ನಾವು ಏನೂ ಕೇಳೋದಿಲ್ಲ, ನಮಗಾಗಿ ನಮ್ಮ ಸಂಸಾರಕ್ಕಾಗಿ ಕೇಳಾಕತ್ತೀವಿ. ಕೊಟ್ಟಷ್ಟು ಸಮಯ ಅಂತ ದೇವರು ಯಾವಾಗ ಎಲ್ಲಿ ಹೇಳಬೇಕೋ ಗೊತ್ತಿಲ್ಲ. ಮೊನ್ನೆ ಹುಡುಗಿ ಬಂತು 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಂತೆ 2 ಸಲ ತೋದತಿ ಇನ್ಸುಲಿನ್, ದಿವಸಕ್ಕೆ 2 ಸಲ ಇನ್ಸುಲಿನ್ ಅಂತ. ಆಕೆ ನೋಡಿದ್ರೆ ಕೆಟ್ಟ ಅನ್ನಿಸ್ತಿತ್ತು.
5ನೇ ಕ್ಲಾಸ್ ಓದ್ತಕ್ಕಂಥ ರೋಗಗಳು ಎಷ್ಟು ವಿಚಿತ್ರ ಅದಾವ. ಹೆಂಗಪ್ಪ ಜೀವನ ಮುಂದಿನ ಹೆಂಗದ ಜೀವನ. ದೇವರು ಚಲೋತನ ದೇಹ ಕೊಟ್ಟಾಗ ಕೊಟ್ಟ ದೇಹವನ್ನು ಚೆನ್ನಾಗಿ ಬಳಸಿಕೊಂಡು ಆನಂದವಾಗಿ ಇದ್ದುಕೊಂಡು ಹೋಗೋದು ಮನುಷ್ಯರ ಜನ್ಮ. ನಡುವೆ ಒಂದಿಷ್ಟು ಶಿವ ಎನ್ನುವ ಮಂತ್ರ ಅನ್ಕೋತ ಭವಸಾಗರದಿಂದ ಮಾಡ್ಕೊಂಡು ಹೇಳಿ ಸ್ವಲ್ಪ ಜಾಸ್ತಿನೇ ಮಾತಾಡೋದು ಚೆನ್ನಾಗಿದೆ.